ನುಡಿದರೆ ಕೂಡ ಲಿಂಗವು ಮೆಚ್ಚಿ ಹೌದ್ ಎನ್ನಬೇಕೆನ್ನ ಕೂಡಲ ಸಂಗಮ ದೇವ. ನುಡಿಯೊಳಗಾಗಿ ನಡೆಯದಿದ್ದರೆ ಎಂತ ಮೆಚ್ಚುವನು ಎನ್ನ ಕೂಡಲ ಸಂಗಮ ದೇವ ಅಂತ ಹೇಳಾರ. ಹೌದು ಈಗದೇನ್ರಿಪ್ಪ ಮಾತಾ. ಯಾಕೆ ಈ ಮಾತನ್ನ ಬಳಕೆ ಮಾಡ್ಕೋಬೇಕಾಗ್ಯದ? ಯಾಕ್ರಿ ಸರ? ಕನಸಗೇರಿ ಗ್ರಾಮ. ಈ ಕನಸಗೇರಿ ಗ್ರಾಮದಲ್ಲಿ ನಾವು ಮಾತಾಡಿರ್ತಕ್ಕಂತ ಮಾತುಗಳು ಏನಾಗಬೇಕಾಗ್ಯದ? ಏನ್ರಿ ಸರ? ಮುತ್ತಾಗಬೇಕಾಗ್ಯದ. ಮಾತಾಡಿರ್ತಕ್ಕಂತ ಮಾತುಗಳ ಸ್ಫಟಿಕದ ಸಲಾಕೆ ಆಗಬೇಕಾಗ್ಯದ. ಹೌದು ಮಾತಾಡಿರ್ತಕ್ಕಂತ ಮಾತ ಯಾರಿಗಿ ಧಕ್ಕೆ ಆಗಲಾರ್ದಂಗ ಮಾತಾಡ್ಬೇಕಾಗ್ಯದ. ಹೌದು. ಈಗಾಗಲೇ ಒಳ್ಳೆಯ ಅನುಭವಿಕಲಾಗಿರ್ತಕ್ಕಂತ ಯಾರು ಮಾತಾಡಿರಿಪ್ಪ? ಯಾರಂದ್ರ ಪ್ರಪಂಚವನ್ನ ತೊರೆದು ಪಾರಮಾರ್ಥ ಕಡೆ ಲಕ್ಷ್ಯವನ್ನಿಟ್ಟು ಈ ಹೇಸಿ ಪ್ರಪಂಚ ನನ್ನ ಜೀವನಕ್ಕೆ ಘಾಸಿ ಮಾಡ್ತೈತಿ ಹೇಳಿ ಹೆಂಡರ್ನ ಮಕ್ಕಳನ್ನ ತಾಯಿ ತಂದಿ ಬಂಧು ಬಳಗ ಎಲ್ಲಾ ಬಿಟ್ಟು ಬಂದು ಪಾರಮಾರ್ಥ ಕಡೆ ಲಕ್ಷ್ಯವನ್ನಿಟ್ಟು ಪರಮಾತ್ಮನ ಕೂಡಿಕೊಳ್ಬೇಕಂತಕ್ಕಂತ ಸಂಕಲ್ಪವನ್ನು ಇಟ್ಟುಕೊಂಡಿರ್ತಕ್ಕಂತ ಯಾರಪ್ಪ ಅವರು? ನಮ್ಮ ಸಂಕನಾಳ ಅವ್ವಣ್ಣ ಗುರುಗಳ ಮಾತು ಹೇಳ್ಯಾರ ತಮ್ಗೆಲ್ಲರಿಗೂ ಉದ್ದೇಶಿಸಿ. ಏನತ್ರಿಪ್ಪ ಮಾತಾ? ಯಾಕ ದೈವದ ಅಪೇಕ್ಷೆ ಮೇರೆಗೆ ಅವ್ರು ಮಾತಾಡ್ಯಾರ. ಜಗತ್ತಿನಾಗ ಏನ ತಾಯಿ ಶ್ರೇಷ್ಠ ಮತ್ತೆ ಹೆಂಡತಿ ಶ್ರೇಷ್ಠ ಅಂದಾಗ ವಿಷಯ ಇಟ್ಟಾಗ ಏನ್ ಮಾತಾಡ್ಯಾರಿಪ್ಪ? ಉಭಯ ತಂಡದವ್ರು ಹಿಡ್ಕೊಂಡಾರ. ಏನತ್ತ? ಒಳ್ಳೆ ಹೊಲ ಅವ್ರು ಹಿಡ್ದಾರ, ಕೆಟ್ಟ ಮಡ್ಡಿ ನಮಗ್ ಬಿಟ್ಟಾರ. ಹೌದು ಹೇಳ್ರವ್ರು ಏನತ್ತ? ಜಗತ್ತಿನಾಗ ತಾಯಿ ಅನ್ನತಕ್ಕಂತಕ್ಕೆ ಬಹಳ ದೊಡ್ಡಕ್ಕಿದಾಳ. ತಾಯಿ ಕಾಲೇ ಒದ್ದಕರನ್ನು ಕಲ್ಲಿಗೆ ದೇವರು ಮಾಡಿ ಇಟ್ಟಾಳ ಅಂತ ಹೇಳಿ ತಾವೆಲ್ಲರೂ ಹೇಳ್ಯಾರ, ತಾವೆಲ್ಲರೂ ಕೇಳಿರಿ. ಹೌದು ಒಂದು ಮಾತು ಹೇಳದಲ್ಲ, ಏನಪ್ಪ ಅದು? ಜಗತ್ತಿನಾಗ ನನ್ನಲ್ಲಿ ಎಷ್ಟು ಒಳ್ಳೆ ಗುಣ ಅದಾವ ನೋಡು, ಇವೆಲ್ಲ ನನ್ನ ಹಡದಪ್ಪದಿಂದ ಬಂದಾವು. ನನ್ನಲ್ಲಿ ಎಷ್ಟು ಕೊಟ್ಟಿ ಗುಣ ಅದಾವ ನೋಡು, ಇವೆಲ್ಲ ಹಡದ ತಾಯಿದಿಂದ ಬಂದಾವು. ಯಾಕೆ ಬಂದವ್ರಿಪ್ಪ ಅವು? ತಾಯಿಯಲ್ಲಿ ಗುಣ ಸುಮಾರು ಅದು ಎಂತದು? ಆ ತಾಯಿಯಲ್ಲಿ ಬಾವು ಸುಮಾರು ಹೆಂಗೈತಂದ್ರ ಹೆಂಗ್ರಿಪ್ಪ? ಇವತ್ತ ಕನಸಗೇರಿ ಗ್ರಾಮದಾಗ ತಾಯಿ ಲಕ್ಕಮ್ಮ ದೇವಿ ಕಾರ್ತಿಕ ಮಾಸ. ಹೌದು. ಕಾರ್ತಿಕ ಮಾಸದಾಗ ಜಾತ್ರೆ ಮಾಡ್ಯಾರ. ಮಗ ಸೊಸಿ ನೌಕರಿಯಲ್ಲಿ ಮಾಡ್ತಾರ. ಮುದೋಳಕ್ಕ ಮಗ ಸೊಸಿ ನೌಕರಿ ಮಾಡ್ತಾರ. ಹಳೆಯ ಮಗಳು ನೌಕರಿಯಲ್ಲಿ ಮಾಡ್ತಾರ. ಬಾಗಲಕೋಟಿಗೆ ಮಾಡ್ತಾರ. ಹಳೆಯ ಮಗಳು ಜಾತ್ರೆಗೆ ಬರ್ಬೇಕಾಗ್ಯದ, ಮಗ ಸೊಸಿನೂ ಜಾತ್ರೆಗೆ ಬರ್ಬೇಕಾಗ್ಯದ. ಹಳೆಯ ಮಗಳು ಇಬ್ರು ಬಾಗಲಕೋಟೆಯಿಂದ ಬಂದ್ ಎಲ್ಲಿ ಹೇಳಿದ್ರು? ಬಸ್ ಸ್ಟ್ಯಾಂಡ್. ಕನಸಗೇರಿ ಬಸ್ ಸ್ಟ್ಯಾಂಡ್ ಕೇಳಿದ್ರು. 4-5 ದಿವಸ ಇಲ್ಲೇ ಇರ್ಬೇಕಾಗ್ಯದ. ಅವ್ರ ಎಲ್ಲಾ ಗಬಾಳ ತಗೊಂಡು ಬಂದಾರ. 8 ಬ್ಯಾಗ್ ತಗೊಂಡ್ ಬಂದಾರ. 8 ಬ್ಯಾಗ್ ತಗೊಂಡು ಬಂದಾರ. ಬಸ್ ಸ್ಟ್ಯಾಂಡ್ ದಾಗ ಬಸ್ ಇಳ್ಯಾನ. ಹಳೆಯ 8 ಬ್ಯಾಗ್ ಹೆಡ್ಕಿನ ಮೇಲೆ ಹೊತ್ತಾನ. ಮಗಳ ಕೈಯಾಗ ತೊಗಲಿನ ಬ್ಯಾಗ್ ಹೆಗಲಿಗೆ ಹಾಕಿ ಕೈಯಾಗ ಒಂದು ಕ್ರೆಂಟ್ ಹಚ್ಚಿ ಮೊಬೈಲ್ ಹಿಡ್ಕೊಂಡು ಮನೆಗೆ ಬರ್ಲಿಕ್ಕೆತ್ತಾಳ. ಹೌದು. ನಮ್ಮ ಅವು ಕಟ್ಟಿ ಮೇಲೆ ಕುತ್ತಾಗಿ ಸುಮ್ಕೊಂಡಿರ್ಬೇಕಲ್ಲ. ಏನಂದ್ರಿಪ್ಪ? ನೆರ್ಮನಿ ಗಂಗವ್ವಕ್ಕನ ಕರಲು. ಬಾರ ನೀನು ಸುಡಲಿ ಬಾ ಅಂದ್ಲಕ್ಕಿ. ಏ ಗಂಗು ಇಲ್ಲಿ ಬಾರ. ಬಾಂದ್ರ ಬಾರ. ಏನಾಯ್ತ ಮಲ್ಲವ್ವ? ನೋಡ್ಯವ ಕನಸಗೇರಿ ಗ್ರಾಮದಾಗ ಹಳೆಯ ಮಗಳು ಇಬ್ರು ಕೂಡಿ ನಮ್ಮ ಊರಾಗ ಬರ್ಲಾಕತ್ರವ್ರೇವ. ಶಿವ ಪಾರ್ವತಿ ಹೊಂಟಂಗೆವ ನನ್ನ ಹಳೆಯ ಬಂಗಾರ ಅಂತ ಮತ್ತೇಳಿ ಚಟ್ಕಿ ಮುದಳ ತಾಯಿ. ಹೌದಾ? ಯಾಕ್ರಿಪ್ಪ 8 ಬ್ಯಾಗ್ ಹೊತ್ತಾನ? ಹಳೆ 8 ಬ್ಯಾಗ್ ಹೊತ್ತಾನ. ಮಗಳು ಕುಲ್ಲಾ ಬರ್ಲಿಕ್ಕತ್ತಾಳ. ಅರ್ಧ ತಾಸಿನ ಹಿಂದ ಯಾರು ಬಂದ್ರು? ಮಗ ಸೊಸಿ ಅವರು ಮುದೋಳದಿಂದ ನೌಕರಿ ಮಾಡ್ಕೊಂಡು ಎಲ್ಲಿ ಬಂದ್ರು? ಕನಸಗೇರಿ ಗ್ರಾಮಕ್ಕೆ ಬಂದ್ರು. ಬಸ್ ಸ್ಟ್ಯಾಂಡ್ ಬಂದ್ರು. ಬರಾಣ ಇಲ್ಲಿ ಏನಾಯ್ತಗದ? ಏನಾಗ್ಯದ್ರಿಪ್ಪ? ಮಗಾನು 8 ಬ್ಯಾಗ್ ಹೆಡ್ಕಿಗೆ ಹೊತ್ತ. ಸೊಸಿ ಹಾಕಿನು ತೊಗಲಿನ ಬ್ಯಾಗ್ ಹೆಗಲಿಗೆ ಹಾಕೊಂಡ್ ಕೈಯಾಗ ಒಂದು ಕ್ರಿಂಟ್ ಹಚ್ಚಿ ಮೊಬೈಲ್ ಹಿಡ್ಕೊಂಡ್ ಮನೆಗೆ ಬರ್ಲಿಕ್ಕತ್ತಳು. ಬಂದ್ಲು. ನಮ್ಮ ಅವ್ಗ ಹೊಟ್ಟೆ ಕಾರ ಕೆಲಸಂಗ ಆಯ್ತು, ಸುಮ್ಕೊಂಡಿರ್ಲಿಲ್ಲ. ಮತ್ತೆ ನೆರಮನಿ ಗಂಗುನು ಕರ್ದಳೆ. ಗಂಗು ಇಲ್ಲಿ ಬಾ. ಬಾರನೆ ಸುಡ್ಲಿ. ಏನಾಯ್ತ ಮಲ್ಲವ? ಅಗಳೆ ಮತ್ತ ಹಳೆಯ ಮಗಳು ಬಂದಿರು ಕರ್ದಿದ್. ಈಗ ಏನಾಯ್ತು ನೋಡ ಬಾರ ನಿನ್ ಸುಡ್ಲಿ. ಹೌದು ನೋಡ. ಹೆಂಡತಿ ಕೈ ಏನು ಗುಲಾಮ್ ನಾಯಿ ನೋಡಿ ಹೆಂಡತಿ ಬ್ಯಾಗ್ ಹೆಂಗ್ ಹೊತ್ತಾನ? ಹೌದಾ? ಹೆಂಡತಿ ಗುಲಾಮ. ಮಗ ಬ್ಯಾಗ್ ಹೊತ್ರ ಹೆಂಡತಿ ಗುಲಾಮ. ಹೌದು. ಹಳೆ ಬ್ಯಾಗ್ ಹೊತ್ತೊಂಟ್ರ ದೇವ್ರ. ಹಂಗ ತಿಳಿಯವ. ನಿಮ್ಮ ಚಾಪಿ ಮಗನ್ಯಾಗ ಹುಟ್ಟಿರ್ತಕ್ಕಂತ ಮಗನಿಗೆ ಮತ್ತು ಮಗಳಿಗೆ ಮತ್ತು ಹಳ್ಯಾಗ ಎಟ್ಟು ಕಿಮ್ಮತ್ ಕೊಡ್ತಿರ್ಲ, ಅಟ್ಟೆ ಕಿಮ್ಮತ್ ಸೊಸೆಗಿ ಮಗನಿಗೆ ಕೊಟ್ರ ಚಾಪಿ ಮನ್ಯಾಗ ಇರ್ತಾವ್ಯವ.
ಇಲ್ಲಿಕ್ಕಂದ್ರ ಮಸತಿ ಹೊಕ್ಕಾವ್ ಹೋಗ್ತಾವ ಅದಕ್ಕ ತಾಯಿಯಲ್ಲಿ ಇಂಥ ಗುಣ ಐತಿ. ಹೌದು ಹೆಂಡತಿಯಲ್ಲಿ ಅಂತ ಗುಣ ಇಲ್ಲ. ಎಂತದಪ್ಪ ತಾವೆಲ್ಲ ಲಕ್ಷಿರುವಂತ ಮಾತೈತಿ ಜೀವನದಾಗ ಏನದ ಏನ್ರಿ ಕಬ್ಬಿಗೆ ಜೇನು ಮೆಟ್ಟ ಮಾಡ್ಯದ. ಹೌದು ಜೇನಿನ ರುಚಿನೂ ಅಟ್ಟ್ಯದ ಕಬ್ಬಿನ ರುಚಿನೂ ಅಟ್ಟ್ಯದ ನಡಬಾರ್ಕ್ ಸಿಬಿಕಿ ಅದ. ಹೊತ್ತು ಹಣ್ಣದ್ರಾಗ ಸಿಬಿಕಿ ತೆಗದ್ರ ಹೆಂಡತಿ ಹೆಚ್ಚಾಗ್ತಾಳ ತಾಯಿ ಹೆಚ್ಚಾಗ್ತಾಳ. ಸಭಾದವ್ರು ಚಪ್ಪಾಳಿ ಕೊಡ್ಬೇಕಾಗ್ಯದ ಮಾತಿಗೆ. ಹೌದಾ ನಾವ್ ಇಬ್ರು 2 ಪಾಯಿಂಟ್ ಹಿಡ್ಕೊಂಡು ಮಾತಾಡೋರಿದ್ದೀವಿ. ಹೌದು ಒಂದು ಮಾತು ಹೇಳುವಾಗ ಏನ್ಪದು ಜಗತ್ತಿನಾಗ ಹೆಂಡತಿ ಯಾಕೆ ಹೆಚ್ಚದಾವ ಯಾಕಪ್ಪ ಹೇಳ್ಬೇಕಾಗ್ಯದ. ಹೌದು ಯಾರೇ ಯಾರು ಗಂಡ ಕುಂಟಾನ ಹೆಳವಂಕ ಮುನಿ ಮಡ್ರಿ ಯಾರಿಪ್ಪ ಅನಿಲಾದೇವಿ ಹೆಂಡತಿದಾಳ. ಗಂಡ ಕುಂಟ ಕುಳೆ ಅದಾನ ಕೈಕಾಲು ಮಂಡದಾವ್. ದಿನಂಪ್ರತಿ ಗಂಡನ ಸೇವಾ ಮಾಡ್ತಾಳ. ಹೆಂಗ್ರಿಪ್ಪ ದಿನಂಪ್ರತಿ ಪತಿಪಾದ ಸೇವೆ ಪರಮಾತ್ಮನ ಸೇವೆ ತಿಳಿ ಪತಿಪಾದಲ್ಲಿ ತಲ್ಲೀನರಾಗ್ಯಾಳ. ಗಪ್ ನೀ ಬಾಯ್ ಮಾಡು. ಯಾವ್ದು ಕಬಲಿಲ್ಲತಿ ಇಲ್ಲ ಕಕ್ಕ ಅವಂಗು ಹೇಳ್ತಿರಬೇಕತ್ತ ಏನ್ ಹೊರಗೆ ಹಾಕಿ ತಾಪ ಆಗಿದ್ದ ಅವಂಗ ನಿನಗೆ ತಿಳಿದಿಲ್ಲ ಅದ್ರ ಮಹಿಮಾ ಹಿಂಗ ಅನ್ನೋದು. ಯಾಕಂದ್ರ ಯಾಕ್ರಿಪ್ಪ ಕಕ್ಕ ಸೊಮ್ಮಕೊಂಡ್ರ ನಾವ್ ದಿನ ಇದ್ದಾವ್ ಬಾಳ ಮಾಡ್ತೀವಿ. ಸೊಮ್ಮಕೊಂಡ್ರ ತಿಳಿದ್ರ ಕೇಳು. ಇಲ್ಲಿಗೆ ಮಕ್ಕಳು ಹೋಗಿ ಅಲ್ಲಿ ಮುತ್ತ ಪೂಜೆ ಮುತ್ತ ಹೇಳಾಕತ್ತಾರ. ಅದಕ್ಕ ಏನ್ರಿಪ್ಪ ಮಾಂಡುಕ ಋಷಿಗಳ ಹೇಳ್ತಿ ಅನಿಲಾದೇವಿ ಗಂಡ ಕುಂಟು ಹೆಳವಂಕ ಮುನಿಯಾನ ಕೈಕಾಲು ಮಂಡದಾವ್. ದಿನಪ್ರತಿ ಪತಿಪಾದ ಸೇವೆ ಪರಮಾತ್ಮನ ಸೇವೆ ತಿಳಿ ಮಾಡ್ತಾಳ. ಎಲ್ಲರೇ ಹೋಗುದಾಯ್ತಾರ ಹೇಳಕ್ಕದ್ರಿಪ್ಪ ಗಂಡನ ತಲೆ ಮೇಲೆ ಹೆಡ್ಗ್ಯಾ ಕುಂಡ್ಸ್ಕೊಂಡು ಹೋಗ್ಕೇಳು. ಹಾಕಿದ್ಲು ಮನಿ ಮುಂದೆ ಕಸ ಹೊಡಿತಕ್ಕಂತ ಮನ್ಯಾಗ ಮುಂಜಾನೆ ಎದ್ದು ಹೆಣ್ಮಗಳು ಏನ್ ಮಾಡಿಳು ಏನ್ರಿ ಸರ ಗಂಡನ ಒಂದು ದೊಡ್ಡ ಡೊಳ್ಳಾಡಿಗೆ ಕುಂಡ್ರಿಸಿ ಮನಿ ಮುಂದೆ ಒಂದು ಹೊರಸಲ ಮೇಲೆ ಗಂಡನ ಕುಂಡಿಸಳು. ಮನ್ಯಾಗ ಅನಿಲಾದೇವಿ ಕಸ ಮುಸರಿ ಮಾಡ್ತಿದ್ಳು. ಆ ಸಮಯದಲ್ಲಿ ಏನಾಯ್ತು ಏನಾಗಿದ್ರಿಪ್ಪ ಒಬ್ಬಕ್ಕಿ ಹೆಣ್ಣು ಮಗಳು ರೂಪ ಲಾವಣ್ಯ ಉಳ್ತಕ್ಕಂತ ಒಬ್ಬಕ್ಕಿ ವೇಸಿ ಹೆಣ್ಣು ಮಗಳು ಆ ಮನಿ ಗುಡಿಸಲು ಮುಂದೆ ಹಾಯ್ದು ಹೊಂಟಳು. ಹೋಗ್ಲು ಇವ ಗಂಡ ಕುಂಟು ಕುಳೆ ಸಮಕೊಂಡಿರ್ಲಿಲ್ಲ. ಏನಂದಾರಿಪ್ಪ ಆ ಹೆಳವಂಕಮ್ಮ ಯಾರು ಆ ಕುಂಟ ಕುಳೆ ಏನ್ ಮಾಡ್ದ ಏನ್ರಿ ಸರ ಆ ವೇಸಿ ಮೇಲೆ ಮನಸ್ಸು ಮಾಡ್ದ. ಮನಸ್ಸು ಮಾಡಿ ಮಾರಿ ಸೊಂಡಿ ಒಣಸ್ಕೊಂಡು ಕೂತ ಹೇಳಿದ ಕಸ ಹೊಡ್ಕೊತ ಹೊರಗೆ ಬಂದಳು. ಬಂದ ಗಂಡಿಗೆ ಮಾತು ಕೇಳ್ತಾಳ. ಏನ ಸರ ಏನು ಕೇಳ್ತಾಳ ಅಂದ್ರ ಏನ್ರಿಪ್ಪ ಹಿಂಗ್ಯಾಕ ಮಾರಿ ಸಣ್ಣ ಆಗೈತೆ ಅಂತ ಕೇಳ್ತಾಳ. ಅವಾಗ ಏನ್ ಹೇಳ್ದಾರಿಪ್ಪ ಅವಾಗ ಅನಿಲಾದೇವಿ ಮುಂದೆ ಕುಂಟ ಕುಳೆ ಗಂಡ ಹೇಳ್ತಾನ ಏನತ್ತ ಇಲ್ಲ ಇಂತಕ್ಕೆ ನಮ್ಮ ಮನಿ ಮುಂದೆ ಹಾಯ್ದು ಹೋಗ್ಯಾಳ. ಹೌದು ಅಕ್ಕಿ ಮ್ಯಾಲ ನಂದ ಮನಸ್ಸಾಗ್ಯದ ಮೋಹ ಆಗ್ಯದ. ಅಕ್ಕಿ ಆಶ್ರಮಕ್ಕೆ ಒಂದ್ ದಿವ್ಸ ನಾವು ಹೋಗಾಮದ ನಂದಿವ ನೋಡ್ರಿ ಕೈಕಾಲ ಮಂಡದಾವ್ ಗಂಡ ಕುಂಟು ಕುಳ್ಯಾನು ಮಗ ಹೆಡ್ಗ್ಯಾಕ ಕುಂಡ್ರಾವ. ಅವಾಗ ಲೀಲಾದೇವಿ ವಿಚಾರ ಮಾಡಿಳು ಏನ ಸರ ಅಯ್ಯ ಪತಿ ಪುರುಷ ನಿನಗ ಅಕ್ಕಿ ಮೇಲೆ ಆಸೆ ಆಗ್ಯದ ಅಂದ್ರ ನೀ ಏನ್ ಚಿಂತೆ ಮಾಡ್ಬೇಡ ಅಕ್ಕಿನ ಹೆಂಗಾರೆ ಮಾಡಿ ತಂದ ನಿನಗ ಒಪ್ಪಿಸ್ತಂದಳ ಹೇಳ್ತಿದ್ದ ಅಕ್ಕಿ. ಹೌದು ಆಯ್ತು ಊಟ ಮಾಡಂದಳ ಗಂಡ ಊಟ ಮಾಡ್ದ. ಮರ್ದಿವ್ಸ ನಸಿಕಿನ ಜಾವ ಎದ್ದಕ್ಕಿರಂದು ಏನ್ ಮಾಡಿದ್ರಿಪ್ಪ ಲೀಲಾದೇವಿ ಕೈಯಾಗ ಒಂದ ಕಳಿಸಿ ನೀರು ತುಂಬಿಕೊಂಡು ಕೈಯಾಗ ರಂಗೋಲಿ ಡಬ್ಬಿ ಹಿಡ್ಕೊಂಡು ಕೈಯಾಗ ತೊಗರಿ ಇಟ್ಗೆ ಬಾರ್ಗಿ ಹಿಡ್ಕೊಂಡು ವೇಸಿ ಮನಿಗೆ ಹೋದಳು. ವೇಸಿನ ಬಾಗ್ಲ ಹಾಕೊಂಡು ತಾನ ಮನ್ಯಾಗ ಮಕ್ಕೊಂಡಳು. ಅನಿಲಾದೇವಿ ಅಂಗಳ ಕಸ ಹೊಡೆದ ಅಂಗಳಕ್ಕೆ ನೀರು ಹೊಡೆದ ಅಂಗಳದಾಗ ರಂಗೋಲಿ ಹಾಕಿಳು. ರಂಗೋಲಿ ಹಾಕಿ ತನ್ನ ಮನೆಗೆ ಬಂದಳು. ವೇಸಿ ಹೆಣ್ಮಗಳು ಎದ್ದು ನೋಡ್ತಾಳ. ಏನತ್ತಿಪ್ಪ ನನ್ನಂತಕ್ಕೆ ಮನಿ ಮುಂದೆ ಯಾರು ರಂಗೋಲಿ ಹಾಕಿರ್ಬೇಕಂತೇಳಿ ವಿಚಾರಕ್ಕೆ ಮಾಡಿಳು. ಹಿಂಗಲ್ಲ 4 ದಿವಸ ರಂಗೋಲಿ ಹಾಕಿಳು. ನಡೀತು 5ನೇ ದಿವಸ ವಿಚಾರ ಮಾಡಿಳು ವೇಸಿ ಹೆಣ್ಮಗಳು. ನಮ್ಮ ಮನಿ ಮುಂದೆ ಯಾರು ರಂಗೋಲಿ ಹಾಕ್ತಿರ್ಬೇಕಂತೇಳಿ ವಿಚಾರ ಮಾಡಿದ್ರಾಗ ಅವತ್ತು ಹೆಣ್ಮಗಳು ವೇಸಿ ಹೆಣ್ಮಗಳು ನಿದ್ದೆ ಮಾಡ್ಲಿಲ್ಲ. ಬೆಳತಾನ ತನ್ನ ಮನ್ಯಾಗ ಕಾಯ್ಕೋತ್ ಕೂತಳು. 5ನೇ ದಿವಸಿಗೆ ಲೀಲಾದೇವಿ ಆ ಕೊಡ ನೀರ್ ತುಂಬಿಕೊಂಡು ಬಂದ ಅಂಗಳ ಕಸ ಹೊಡೆದ ಅಂಗಳಕ್ಕೆ ನೀರ್ ಹೊಡೆದ ರಂಗೋಲಿ ಹಾಕಿಳು. ಹೋಗಿ ವೇಸಿ ಹೆಣ್ಮಗಳು ಅನಿಲಾದೇವಿ ಕೈ ಹಿಡಿದಳು. ಯವಾ ತಾಯಿ ಅನಿಲಾದೇವಿ ನೀ ಪತಿವರ್ತ ಹೆಣ್ಮಗಳು ಮತ್ತ ನನ್ನ ಇಂತಕ್ಕೆ ಮನಿ ಮುಂದೆ ಯಾಕೆ ಕಸ ಹೊಡೆದ ರಂಗೋಲಿ ಹಾಕ್ಲಕತ್ತಿ ತಾಯಿ ನನ್ನಿಂದ ಅಂತ ತಪ್ಪೇನಾಗಿತ್ತು ವೇಸಿ ಹೆಣ್ಮಗಳು ಕೇಳ್ತಾಳ. ಅವಾಗ ಅನಿಲಾದೇವಿ ಹೇಳ್ತಾಳ ಏನ ಸರ ಯವಾ ನನ್ನ ಪತಿ ಪುರುಷ ನಿನ್ನ ಮ್ಯಾಲ ಮನಸ್ಸು ಮಾಡ್ಯಾನ ನಿನ್ನ ಮಂಚಕ್ಕೆ ಬರ್ಬೇಕಂತೇಳಿ ನನ್ನ ಗಂಡನ ಆಸೆ ಆಗ್ಯದ ತಾಯಿ ಅದಕ್ಕೆ ನಿನ್ನ ಸೇವಾ ಮಾಡ್ಲಿಕ್ಕತ್ತೀನಿ ನಾನು. ಅವಾಗ ವೇಸಿ ಹೆಣ್ಮಗಳು ಹೇಳ್ತಾಳ ಏನ ಸರ ನಿನ್ನಂತ ಪತಿವರ್ತ ಹೆಣ್ಮಗಳ ಪತಿ ಪುರುಷ ನನ್ನ ಮಂಚಕ್ಕೆ ಬರ್ತಾನಂದ್ರ ನಂದು ದೈವ ಒಳ್ಳೇದದ. ಇವತ್ತೇನು ಚಿಂತೆ ಮಾಡ್ಬೇಡ್ರಿ ಇವತ್ತು ಸಂಜೆಕ್ಕೆ ನಿಮ್ಮ ಗಂಡನ ತಂದ ನನ್ನ ಆಶ್ರಮಕ್ಕೆ ಬಿಡ್ರಿ ಅಂದಳ ಹೆಣ್ಮಗಳು. ಹೌದಾ ಯಾಕೋ ಕತ್ತಾಳಿ ಮನಿಗೆ ಹೋದ ಅನಿಲಾದೇವಿ ಗಂಡಗೆ ಹೇಳು ಏನಂತ
ಇಲ್ಲ ಇವತ್ತು ನಿಮ್ಗ ಇಂತ ಬೇಸಿ ಹೆಣ್ಮಗಳ ಮಂಚಕ್ಕೆ ನೀವು ಹೋಗಾಕತ್ತೀರಿ ಅಂತೇಳಿ ಹೌದ್ ಯಾಕಂತೇಳಿ ಚಂಜಿ ಮಾಡಿ ಹೆಣ್ಮಗಳು ಅನಿಲಾದೇವಿ ಏನ್ ಮಾಡಿಳು ಏನ್ರಿಪ್ಪ ಸಂಜೆ ಮಾಡಿ ಗಂಡಗೆ ಊಟ ಮಾಡಿಸಿ ಹೌದ್ ಹೆಡಿಗೆ ಕುಂಡ್ಸೋಳ್ ತಲೆ ಮೇಲೆ ಇಟ್ಕೊಂಡು ಹಾಯ್ದು ಹೊಂಟ್ರು ಹೊಂಟ್ಲು ಗಂಗಾ ನದಿ ದಂಡಿ ಹಿಡಿದು ಹಾಯ್ದು ಹೊಕ್ಕಳು ಹೌದ್ ಗಂಗಾ ನದಿ ದಂಡಿಗೆ ಏನಾಗಿದ್ದು ದಗದ ಏನಾಗದ್ರಿಪ್ಪ ಆ ಮಾಂಡುಕ ಋಷಿಗಳು ಆಲ್ದ ಗಿಡಕ್ಕ ಹೌದ್ ಚಪ್ಪಗಾಲ ಹಾಕಿ ಕೆರೆ ತಲೆ ತಳಗ ಮಾಡಿ ತಪಸ್ಸರಿ ಮಾಡ್ತಿದ್ರು ಕಾಲ ಮ್ಯಾಕ್ ಮಾಡಿ ತಲೆ ತಳಗ ಮಾಡಿ ಕಾಲ ಮ್ಯಾಲಕ್ ಮಾಡಿ ತಪಸ್ಸರಿ ಮಾಡ್ತಿದ್ರು ಹೌದ್ ಇವ ಕುಂಟ ಕುಳೆ ಸುಮ್ಮಕೊಂಡ್ರಲ್ಲಿ ಹೆರಿಗೆ ಹಾಕುತ್ತ ಏನಂದಾರಿಪ್ಪ ಅದಕ್ಕೆ ಹೇಳ್ತಾರ ಏನಂತ ಕುಂಟ ಕುಲಗೇಡಿ ಡೂಗ್ ಅಡ್ಡಾಡಿರ್ತಾರ ಹೌದ್ ಇವ ವೇಸಿ ಮನಿಗೆ ಹೋಗು ಗದ್ದಲ ಖುಷಿ ಒಳಗಿದ್ದ ಹೌದ್ ಹೆರಿಗೆಯಾಗಿ ಹೆಂಡತಿ ತಲೆ ಮೇಲೆ ಹೆರಿಗೆ ಹಾಕುತ್ತಾನ ಮಂಡಗಲ್ಲಿ ಋಷಿಗಳಿಗೆ ಒದ್ದ ಬಿಟ್ಟ ಹೌದು ಯಾವಾಗ ಋಷಿಗಳಿಗೆ ಒದ್ದ ಋಷಿಗಳ ಕಣ್ಣು ತಿರ ಶಾಪ್ ಕೊಟ್ರು ಏನಂತ ಏ ಕುಂಟ ಕುಲಗಾಡಿ ಯಾವಾಗ ನನಗೆ ನೀ ಒದ್ದಿ ಅಂದ ಕಾಲಕ್ಕ ಹೌದ್ ಸೂರ್ಯ ಹೊಂಡದ್ರಾಗ ನಿನ್ನ ಶರೀರ ಸಾವಿರ ತುಣುಕಾಗಿ ಬೆಳಿ ನಿನ್ನ ಸೂರ್ಯ ಉದಯ ಆಗೋರ ನಿನ್ನ ಪ್ರಾಣ ಹೋಲತ್ತೇಳಿ ಋಷಿಗಳು ಶಾಪ್ ಕೊಟ್ರು ಕೊಟ್ರು ಅವಾಗ ಅನಿಲಾದೇವಿಗೆ ಅರಮಣ್ಣ ಕುರಿ ಆತದ ಹಂಗಾಯ್ತು ಮುಗಲು ಕಡ್ಕೊಂಡು ಮೈ ಮೇಲೆ ಬಿದ್ದ ಹಂಗಾಯ್ತು ಹೌದ್ ಅಲ್ಲೇ ಬುಟ್ಟಿ ಕೆಳಗಿಳಿಗಳು ಬುಟ್ಟಿ ಕೆಳಗಿಳಿ ಋಷಿ ಮುನಿಗಳಿಗೆ ಕೇಳ್ತಾರ ಏನಂತ ನನ್ನ ಪತಿ ಪುರುಷ ಏನೇ ತಪ್ಪು ಮಾಡ್ಯಾನ್ರಿ ಹೌದು ಆನಿ ಹೊಳ್ಳಿ ಹಿಂದ್ ತಕ್ಕೋರಿ ಅಂದ್ರು ಹೌದ್ ಅವಾಗ ಮಾಂಡುಕ್ ಋಷಿಗಳು ಹೇಳ್ತಾರ ಏನಂತಿಪ್ಪ ಆನಿ ಹೊಳ್ಳಿ ತಕ್ಕೊಳಕ್ ಬರಂಗಿಲ್ಲ ತಂಗಿ ಒಮ್ಮೆ ಆಡಿದ ಮಾತು ಹುಸಿ ಹೋಯ್ತಾರ ಹೊಳ್ಳಿ ತಕ್ಕೊಳಕ್ ಬರಂಗಿಲ್ಲ ನಿನ್ನ ಗಂಡ ಸೂರ್ಯನಾರಾಯಣ ಉದಿ ಹೈದ್ರ ನಿನ್ನ ಗಂಡನ ಪ್ರಾಣ ಹೋಗ್ತೈತಿ ಋಷಿಗಳು ಹೇಳಿದ್ರು ಅವಾಗ ನಿಲಾದೇವಿ ಏನ್ ಮಾಡಿದ್ರು ಏನಂತಪ್ಪ ಗಂಡನ ಏನ್ ತಳಗಿಳಿದ ಸೊಂಟಕ್ಕೆ ಸರ್ಗ ಸುತ್ತಿ ಹೌದ್ ಸೂರ್ಯನಾರಾಯಣಿಗೆ ಆಣಿ ಇಟ್ರು ಏನಂತ ಏ ಸೂರ್ಯನಾರಾಯಣ ನೀ ಸೇರ ಉದಿ ಹೈದೆ ಅಂದ್ರ ಹೌದ್ ನನ್ನ ಪತಿ ಪುರುಷನ ಆಣಿ ಆದಿತ್ತು ನಾ ಪತಿವರ್ತ ಹೆಣ್ಣು ಮಗಳು ಇದ್ದಿದ್ದೆ ಕರೆ ಇತ್ತಾರ ಸೂರ್ಯ ನೀ ಒಟ್ಟೆ ಹೊಂಡ ಬಾರ್ತೇಳಿ ಸೂರ್ಯನಾರಾಯಣ ಆಣಿ ಇಟ್ಟುಬಿಟ್ರು ಇಟ್ಲು ಸೂರ್ಯಾಗ ತಾಯಿ ಪತಿವರ್ತ ಹೆಣ್ಣು ಮಗಳ ಆಣಿ ಇಟ್ಟಿದಕ್ಕಾಗಿ ಹೌದ್ ಸೂರ್ಯ ಹೊಂಡಲಾದ ಜಗತ್ ಅಲ್ಲೋರ ಕಲ್ಲೋರು ನಡೆಯಿತು ಹೌದ್ ಅಲ್ಲೋರ ಕಲ್ಲೋರು ನಡೆದಾಗ ಎಲ್ಲಾ ದೇವಾನು ದೇವತೆಗಳು ಎಲ್ಲಿ ಬಂದು ಕೊಡ್ರು ಎಲ್ರಿಪ್ಪ ಆ ಅನಿಲಾದೇವಿ ಮುಂದೆ ಬಂದು ಕೂಡಿ ಕೇಳ್ತಾರ ಏನಂತ ತಾಯಿ ಓ ಜಗತ್ತಿನ ನೇಮ ನೀ ತಪ್ಪಿಸ್ಲಾಕತ್ತಿ ಹೌದ್ ಆಣಿ ಹೊಳ್ಳಿ ತಕ್ಕೊಯ್ವಾ ಅಂದ್ರು ಹೌದ್ ಇಲ್ಲ ನನ್ನ ಗಂಡನ ಪ್ರಾಣ ಹೋಗ್ತೈತಿ ನಾ ಹೊಳ್ಳಿ ಆಣಿ ತೆಗಿಯಂಗಿಲ್ಲದ್ರು ಹೌದಾ ಅವಾಗ ಎಲ್ಲಾ ದೇವಾನು ದೇವತೆಗಳು ಹೇಳ್ತಾರ ಏನಂತಪ್ಪ ನೀನ್ ಚಿಂತೆ ಮಾಡಬೇಡ ತಂಗಿ ಹೌದ್ ನಿನ್ನ ಗಂಡನ ಪ್ರಾಣ ಹೋಗಲ್ದಾಗ ನಾವೆಲ್ಲಾ ಮಾಡ್ತೀವಿ ಹೊಳ್ಳಿ ಆಣಿ ತಕ್ಕೊಂಡ್ರು ಹೌದ್ ಅಲ್ಲಿಲ್ಲ ದೇವಿ ಹೊಳ್ಳಿ ಆಣಿ ತಕ್ಕೊಂದಳು ಅವತ್ತು ನಡೆದು ಇವತ್ತಿನ ಜಗತ್ತಿನಾಗ ಅಲ್ಲಿಲ್ಲ ದೇವಿಯಿಂದ 3.5 ಮುಹೂರ್ತಾಗಿ ಜಗತ್ತಿನಾಗ ಉಳಿದೈತೆ ನನ್ನ ಆತ್ಮೀಯ ಬಂಧುಗಳೇ ಪತಿವರ್ತ ಹೆಣ್ಣು ಮಗಳಿಂದ ಹೆಂಡತಿಯಿಂದ ಜಗತ್ತಿನಾಗ ಇಂತ ಕೀರ್ತಿ ಉಳ್ದ ಹೌದೌದು ಅದಕ್ಕ ತಾಯಿ ಅಂತಕ್ಕಂತ ಎಲ್ಲೆಲ್ಲಿ ಹೆಚ್ಚಾಗ್ತಾಳ ಹೌದ್ ಅಂತಕ್ಕಂಥದ್ದು ವೈ ತಣದವ್ರು ಮುಂದಿನ ಸಂದಿಗೆ ಹೇಳ್ತಾರ ಈಗ ಬಹಳಷ್ಟು ಮಾತಾಡ್ಲಾರ್ದೆ ಹೌದ್ ಒಂದ್ ಮಾತು ಕೇಳ್ಯಾರ ನಮಗ ಅವ್ರು ಏನತ್ತಪ್ಪ ಏನ್ ಕೇಳ್ಯಾರ ಅಂದ್ರ ಏನ್ ಸರ ಬೀರ ದೇವರ ಹೌದ್ ಆ ತಾಯಿ ಗರ್ಭದಾಗದಾನ ಹೌದು ಕಳವಿ ನಾರಾಯಣ ಗೌಡ ಜ್ಯೋತಿಷಿಯಾಗಿ ಬಂದ ಕಿರಣ ಬಹುಶ್ ಹೇಳ್ಯಾನ ಹೌದ್ ಆ ಸಮಯದಲ್ಲಿ ತಾಯಿ ಆ ಬುತ್ತಿ ತಂದಾಗ ಹೊಟ್ಟೆ ಹಾಕುತ್ತ ಮಗ ಬೀರ ದೇವ್ರ ತಾಯಿ ಹೇಳ್ಯಾನ ತಾಯಿ ತವ್ರ ಮನಿ ಬುತ್ತಿ ಬಾ ಅಂತೇಳಿ ಹಿಗ್ಗಿಲೆ ತಿನ್ಬೇಡ ಹಿಗ್ಗಿಲೆ ಉಳಿಬೇಡತ್ತಾರ ಮುಂದೆ ಕಳವಿ ನಾರಾಯಣ ಗೌಡ ಮನ್ಯಾಗ ಬಂದು ಕೂತಾನ ಅವಾಗ ಬೀರಪ್ಪ ಯಾಕೆ ಈ ಮಾತು ಹೇಳಿಲ್ಲ ಹೌದ್ ಅಂತಕ್ಕಂತ ಮಾತನ್ನ ಕೇಳ್ಯಾರ ಹೌದು ಈ ಮಾತಿಗೆ ಉತ್ತರ ಹೆಂಗೈತಿ ಅಂದ್ರ ಹೆಂಗ ಸರ ಬೀರ ದೇವ್ರ ಹೌದ್ ಎಲ್ಲಿ ಸಮುದ್ರ ಮತ್ತನ ಮಾಡ್ತಕ್ಕಂತ ಸಮಯದಲ್ಲಿ ಹೌದು ಶ್ರೀಮನ್ ನಾರಾಯಣ ಹೊಂಚಲಿ ಮಾತು ತಗೊಂಡಿದ್ದ ಹೌದ್ ಅವಾಗ ಶ್ರೀಮನ್ ನಾರಾಯಣ ಒಂದು ಮಾತು ಹೇಳಿದ್ದ ಏನತ್ತಪ್ಪ ನೀ ಚಿಂತೆ ಮಾಡಬೇಡ ಹೌದು ಕಾಡುದ್ರ ಭೂಮಿ ಕೊದಲಿಗೆ ನಂದಾನ ಒಂದಾಗ ಕಂಚಾಳ ಮರದಾಗ ನೀ ಇರ್ತಿ ಹೌದು ನಾನೇ ವಿಷ್ಣು ಪರಮಾತ್ಮ ಹೌದ್ ಮಾಯಕ್ಕ ದೇವಿ ಅವತಾರ ಧಾರಣ ಮಾಡ್ಕೊಂಡು ಬಂದು ಹೌದ್ ಈ ಹೃದಯ ಕಮಲದಾಗ ಅಮೃತ ಇಟ್ಕೊಂಡು ಬಂದು ನೀನು ಕುಡಿಸ್ತೇಳಿ ಮಾತು ಕೊಟ್ಟಿದ ಅದರ ಸಲುವಾಗಿ ಬೀರ ದೇವ್ರ ಅಡವಿ ಅರಣ್ಯಕ್ಕೆ ಹೋಗ್ಬೇಕಾಯ್ತು ಈ ಮಾತು ಹೇಳಬಾರ್ದಾಗಿತ್ತು ಹೌದಾ ನೀವು ಕೇಳಿರ್ತಕ್ಕಂತ ಪ್ರಶ್ನೆಗೆ ಉತ್ತರ ಹಿಂಗದ ಹೌದು ಅದಕ್ಕ ಗುರುಗಳು ಮತ್ತು ಗುರುತಾಯಿ ಕೂಡಿ ಏನೇನು ವಿಚಾರಗಳನ್ನ ಹೇಳ್ತಾರ ಹೇಳಿ ಗುರ್ತಾಯ ಹೇಳ್ಯಾರ ಈಗ ಅವ್ರವ್ರೆ ಗುರ್ತಾಯತ್ತೆ ಅದಕ್ಕ ಇನ್ನೊಂದು ಮಾತು ಅವ್ರಿಗೆ ನಾವು ಕೇಳುದದ ಏನಪ್ಪ ಏನ್ ಕೇಳುದಾರ ಏನ್ ಸರ ಜಗತ್ತಿನಾಗ ಸೃತಿ ಅದ ಹೌದ್ ಮಕ್ಕಳ ಬೇಕಾದ್ರ ಪಟ್ಟಣಕ್ಕ ನಡ್ರಿ ಪಟ್ಟಣ ತಳಗ ಮಕ್ಕಳ ಬೇಕಾದ್ರ ಪಟ್ಟಣಕ್ಕ ನಡ್ರಿ ಪಟ್ಟಣದ ಕೆಳಗಿರುವ ಅರಕೇರಿ ಮುತ್ಯಾಗ ಅರವಿಲೆ ದುಡ್ದಾರ ತೊಟ್ಟಿಲ್ಲ ಹೊರವಿ ಕಳವೆ ಅಂತೇಳಿ ಹೌದಾ ಅಮೋಘಸಿದ್ದು ಮುತ್ಯ ಬಡವಗ ಬಗ್ಗೆ ಬಂಜಿಗೆ ತೊಟ್ಲ ಮಳಿ ಕೀಲು ಬೆಳಿ ಕೀಲು ಹೋಮದ ಕಂಬಳಿ ನೆಮ್ಮದಿ ಬೇಕ ಪ್ರಸಾದ ಗಂಟೆ ಎಲ್ಲಾ ತಗೊಂಡು ಬಂದಾನಂದ್ರು ಎಲ್ಲಾರ್ಗಿ ಮಕ್ಕಳು ಕೊಡು ಭಾಗ್ಯ ಅಮೋಘಸಿದ್ನಂತ ಯಾಕಿಲ್ಲ ಹೌದು ಯಾಕಂದ್ರ ಯಾಕಪ್ಪ ಮೌಲ್ಯದ ಹೋಗಿಸಿದ್ರು ಮುತ್ಯಾನ ಹೊಟ್ಟಿಲೆ ಮಕ್ಕಳಿಲ್ಲ
ಮೌಳ್ಯದ ಹೋಗ್ ಸಿದ್ಧ ಮುತ್ತೆ ಏನ ಮಾಡ್ದ ಏನ್ರಿ ಸರ ಇಂದೋಗ್ಪುರ್ ಬುಳ್ಳೋಗ್ ಸಿದ್ದನ ಮಗನ ತಂದ ತನ್ನ ಮಠಕ್ಕೆ ಇಟ್ಕೊಂಡಾನ ಮತ್ತ ಅವನಲ್ಲಿ ಮಕ್ಕಳು ಕೂಡ ಶಕ್ತಿ ಇತ್ತಾರ ಮೌಳ್ಯದ ಹೋಗ್ ಸಿದ್ಧಗೆ ಯಾಕೆ ಮಕ್ಕಳ ಕೊಡ್ಲಿಲ್ಲ ಮೋಗ್ ಸಿದ್ಧ ಮುತ್ಯ ಇದನ್ನೊಂದು ಮಾತ ಜಾಡಿ ಒಳಗ ದೇವರಿಗೆ ಕುಂದ ಇಲ್ಲ ಬಟ್ಟಾನು ಇಲ್ಲ ಇದೊಂದು ಮಾತು ಕೇಳಿ ಬೈತಣದವ್ರು ಹೇಳ್ತಾರ ಅದಕ್ಕೆ ತಾವೆಲ್ಲರೂ ಶಾಂತ ರೀತಿಯಿಂದ ಯಾಕಂದ್ರ ಒಂದೊಂದು ಜಾಗದಾಗ ಒಂದೊಂದು ರಾಶಿ ಆಗ್ತಿರ್ತದ ಮುಂದಿನ ಅಧ್ಯಾಯದಲ್ಲಿ ಇನ್ನೊಂದು ಮಾತು ಹೇಳೋದ ಏನು ಸರ ಜಗತ್ತಿನಾಗ ರಡ್ಡ್ಯಾರ ಕುಲಕ ಕಡ್ಡಿ ಬಂಗಾರ ನೀಡಿ ಹಾಳು ಹೇಮರೆಡ್ಡಿ ಮಲ್ಲಮ್ಮ ಗಂಡ ಹುಚ್ಚ ಬರಮರೆಡ್ಡಿ ಹುಚ್ಚಿದ್ದ ಒಂದು ದಿವಸ ಹತ್ತಿ ಪದ್ಮಾವತಿ ಜಾಡಿಸಿ ಒದ್ದಳ ಹೇಮರೆಡ್ಡಿ ಮಲ್ಲಮ್ಮಗ ಹೇಮರೆಡ್ಡಿ ಮಲ್ಲಮ್ಮಗ ಒದ್ಯಾಣ ಹೇಮರೆಡ್ಡಿ ಮಲ್ಲಮ್ಮ ಹೋಗಿ ಅತ್ತಿ ಕಾಲು ಒತ್ಲಾಕತ್ತಾಳ ಅತ್ತಿ ಕಾಲು ಒತ್ಲಾಕತ್ತಾಣ ಅವಾಗ ತಾಯಿ ಅತ್ತಿ ಪದ್ಮಾವತಿ ಕೇಳ್ತಿಳು ಏನತ್ತ ಏ ಮಲ್ಲಮ್ಮ ನಿನಗಿಟ್ಟು ಒದ್ರು ನಿನಗ ನಾಚಿಕೆ ಬರಲ್ಲೇನಂದಾಗ ಹೇಮರೆಡ್ಡಿ ಮಲ್ಲಮ್ಮ ಅತ್ತಿಗೆ ಅಂದಳ ಏನತ್ತಪ್ಪ ಅತ್ತಿಯವರ ನಿಮ್ದು ವಯಸ್ಸಾಗ್ಯದ ಮೊದಲೇ ಹಣ್ಣು ತೊಗಲ ನನಗ್ ಒದ್ದ ಕಾಲಿಗೆ ಇಲ್ಲಿ ಬ್ಯಾನ್ ಆಗಿರ್ಬೇಕಂತೇಳಿ ನಿಮ್ ಕೈ ಕಾಲು ಸೇವಾ ಮಾಡ್ಲಿಕ್ಕೆ ಅಂದಳ ಅವಾಗ ಹೇಮರೆಡ್ಡಿ ಮಲ್ಲಮ್ಮ ಅತ್ತಿ ಒದ್ರೂ ಅತ್ತಿ ಕಾಲು ಬತ್ತಿ ಸೇವಾ ಮಾಡಿ ರಡ್ಡ್ಯಾರ ಕುಲಕ ಕಡ್ಡಿ ಬಂಗಾರ ಇಟ್ಟು ಹೊಚ್ಚಗಂಡನ ಸಾಕ್ಷಾತ್ ಶ್ರೀಶೈಲ ಚೆನ್ನ ಮಲ್ಲಿಕಾರ್ಜುನ ಉದಿ ಹೈಸಾಳ ಹೇಮರೆಡ್ಡಿ ಮಲ್ಲಮ್ಮ ಹೆಣ್ತಾಗಿ ಹೌದಾ ಇಟ್ಟು ಅಲ್ಲದೆ ಏನ್ರಿಪ್ಪ ಅವತ್ತ ಅತ್ತಿ ಪಾದ ಅತ್ತಿ ಪದ್ಮಾವತಿ ಕೈ ಕಾಲ ಅತ್ತಿ ಅವತ್ತು ಒತ್ತಾಳ ಸೊಸಿ ಹೇಮರೆಡ್ಡಿ ಮಲ್ಲಮ್ಮ ಇವತ್ತಿನ ಸ್ವಸ್ತಾರ ಜೇರ ಅತ್ತಿಗೇರಿ ಒದ್ರಂದ್ರ ಈಗಿನ ಸ್ವಸ್ತಾರ ಕೈ ಕಾಲ ಒತ್ತಂಗಿಲ್ಲ ಕುತ್ತಿಗೆನೆ ಒತ್ತಾರ ಅದಕ್ಕೆ ಈ ಮಾತನ್ನ ಹೇಳಿಕೊಂಡು ಬಹಳಷ್ಟು ಮಾತಾಡ್ಲಾರ್ರಿ ಯಾವ್ದು ಕಾಕಾನಿ ಇಟ್ಟು ತನ್ನ ದೂರ ಇದ್ದಿ ವಿಷಯ ಬೇರೆ ಅದಾವ ಬಂಡಾರ ಪವಾಡ ಹೇಳಲ್ಲ ಬೇಡ ಎಪ್ಪರ್ಸು ಬಿಡು ಬಂಡಾರ ಪವಾಡ ನೀ ಎಟ್ಟು ಕೇಳಿದಿಲ್ಲ ಅದನ್ನ ಬಂಡಾರದ ನಾಲ್ಕು ಹೇಳಿದವ್ರಿದ್ದೀವು ಯಾವ್ದಣ ಅದಕ್ಕ ಈ ಜಗತ್ತಿನಾಗ ಪರಶು ಏನ್ರಿಪ್ಪ ಆ ಮನ್ಯಾಗ ಒಂದು ಹಳಿ ತಟ್ಟಿನ ಚೀಲದ ಆ ಹಳಿ ತಟ್ಟಿನ ಚೀಲಿ ಕಿಮ್ಮತ್ತಿಲ್ಲ ಅದ್ರಾಗ ಜೇರ್ ಒಂದು ಬುಟ್ಟಿ ಬಂಗಾರ ಇಟ್ಟಿದ್ರ ಆ ಹಳಿ ತಟ್ಟಿನ ಚೀಲಿ ಕಿಮ್ಮತ್ತದ 73,000 ಆ ಚೀಲಾಗಿರ ಬಂಗಾರ ತೆಗೆದ್ರೆ ಹಳಿ ತಟ್ಟಿ ಕಿಮ್ಮತ್ತಿಲ್ಲ ಈ ಶರೀರ ಅಂತಕ್ಕಂಥದ್ದು ಹಳಿ ತಟ್ಟಿನ ಚೀಲದ ಇದ್ರಾಗ ಚೈತನ್ಯ ಪರಮಾತ್ಮ ಜೀವಾತ್ಮ ಅಂತಕ್ಕಂಥವು ಬಂಗಾರ ಅದ ಇದ್ರಾಗಿನ ಬಂಗಾರ ಹಾರಿ ಹೋಯ್ತಂದ್ರೆ ಇದಕ್ಕೆ ಬೆಲೆ ಇಲ್ಲ ಇದು ಹಳಿ ತಟ್ಟಿನ ಚೀಲ ಇದೆ ಮಾಯಾ ಸಂಸಾರ ಮೆಚ್ಚಿ ಅಂತಕ್ಕಂಥದ್ದು ಯಾವ ರೀತಿ ಐತಿ ಅಂತಕ್ಕಂಥದ್ದು ಒಂದು ಸತ್ಯವಾಗಿರ್ತಕ್ಕಂಥ ಸುಂದರ ಚಾಲ ಹಾಡಿ ಮತ್ತು ಉಭಯ ತಂಡಕ್ಕೆ ಪಾಳೆ